ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಜೈಲೂಟ ಸೇರದೆ ಒದ್ದಾಡ್ತಾ ಇದ್ದಾರೆ. ಜೈಲೂಟ ಸೇರದೆ ಮನೆ ಊಟಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಕೋರ್ಟ್ಗೆ ದರ್ಶನ್ ವಕೀಲರ ಮೂಲಕ. ಜೈಲಾಧಿಕಾರಿಗಳ ರಿಪೋರ್ಟ್ ಮೇಲೆ ನಿಂತಿದೆ ಮನೆ ಊಟದ ಭವಿಷ್ಯ. ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ಜೈಲಾಧಿಕಾರಿಗಳಿಂದ ವರದಿ ಸಿದ್ಧವಾಗಿದೆ. ಇತ್ತ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಿದ್ಧತೆ. ದರ್ಶನ್ಗೆ ಅನುಮತಿ ಕೊಟ್ಟರೆ ಇತರೆ ಕೈದಿಗಳಿಗೂ ಕೂಡ ಮನವಿ ಇದೇ ರೀತಿ ಮಾಡ್ಕೋತಾರೆ. ಜೈಲಿನಲ್ಲಿರುವಂತಹ ಕೈದಿಗಳು ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ, ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡಬಾರ್ದು ಅಂಥೇಳಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಿದ್ಧತೆಯಾಗಿದೆ. ನೋಡಿ, ಕರ್ನಾಟಕ ಬಂಧೀಖಾನೆ ಕಾಯ್ದೆ 1963ರ ಕಲಂ 30ರ ಅನುಸಾರ ವಿಚಾರಣಾಧೀನ ಕೈದಿಗಳು ಮನೆಯಿಂದ ಆಹಾರ, ಹಾಸಿಗೆ, ಬಟ್ಟೆ, ಪುಸ್ತಕ ಇತ್ಯಾದಿ ವಸ್ತುಗಳನ್ನು ತರಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಅಂಥೇಳಿ ದರ್ಶನ್ ಪರ ವಕೀಲ ಫಣೀಂದ್ರ ಅವರು ಮೊನ್ನೆ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದರು. ಹಾಗಾದರೆ ದರ್ಶನ್ಗೆ ಸಿಗುತ್ತಾ ಮನೆ ಊಟ? ನೋಡ್ತಾ ಹೋಗೋಣ. ಮನೆ ಊಟ ಬೇಕು ಅಂಥೇಳಿ ದರ್ಶನ್ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಕಾರಣ SPP ಅವರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಜೈಲಾಧಿಕಾರಿಗಳ ವರದಿಯ ಮೇಲೆ ಮನೆ ಊಟ ನಿರ್ಧಾರವಾಗುತ್ತೆ. ಅವರು ಯಾವ ರೀತಿಯ ರಿಪೋರ್ಟನ್ನು ಕೊಡ್ತಾರೆ, ವರದಿಯನ್ನು ಕೊಡ್ತಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ವರದಿ ಸಲ್ಲಿಸಲು ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನಟ ದರ್ಶನ್ಗೆ ಜೈಲೂಟ ಅಡ್ಜಸ್ಟ್ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರುತ್ತೆ. ಈ ಸಂಬಂಧ ಎಷ್ಟು ಬಾರಿ ಚಿಕಿತ್ಸೆಯನ್ನು ನೀಡಲಾಗಿದೆ, ಜೈಲಿನಲ್ಲಿ ದರ್ಶನ್ ಎಷ್ಟು ಬಾರಿ ಚಿಕಿತ್ಸೆಗೊಳಗಾಗಿದ್ದಾರೆ ಅದು ಕೂಡ ಮುಖ್ಯವಾಗುತ್ತೆ. ನಿಜವಾಗಿಯೂ ಕೂಡ ಜೈಲೂಟವನ್ನು ಉಂಡು ದರ್ಶನ್ಗೆ ವಾಂತಿ ಭೇದಿ ಆಗಿತ್ತಾ? ಈ ಆ್ಯಂಗಲ್ನಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತರಿಸ್ಕೊಳ್ತಾರೆ. ಚಿಕಿತ್ಸೆ ನೀಡಿದಂತಹ ವೈದ್ಯರ ರಿಪೋರ್ಟ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖವಾಗಿರುತ್ತೆ ಅದು ಕೂಡ ದರ್ಶನ್ಗೆ ಮನೆಯೂಟ ಕೊಡಬೇಕಾ ಬೇಡವಾ ಅನ್ನೋದನ್ನು ನಿರ್ಧರಿಸುತ್ತೆ. ಜೈಲಿನಲ್ಲಿ ಕೈದಿಗಳಿಗೆ ಕೊಡುವಂತಹ ಆಹಾರ ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ, ದರ್ಶನಿಗೆ ಮಾತ್ರ ಇದು ಯಾಕೆ ಹಿಡಿಸ್ತಾ ಇಲ್ಲ? ರಿಪೋರ್ಟ್ ಸಿದ್ಧಪಡಿಸ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಈ ಆ್ಯಂಗಲ್ನಲ್ಲಿ ದರ್ಶನ್ ಅರ್ಜಿಗೆ ಪೊಲೀಸರು ಕೂಡ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಆಕ್ಷೇಪಣೆ ಸಲ್ಲಿಸಿದಾಗ ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಒಂದು ಸೂಚನೆಯನ್ನ ಊಟದ ವಿಚಾರಕ್ಕೆ, ಹಾಸಿಗೆಯ ವಿಚಾರಕ್ಕೆ, ಪುಸ್ತಕವನ್ನು ತರಿಸಿಕೊಳ್ಳುವಂತಹ ವಿಚಾರಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಈಗ ಜೈಲಾಧಿಕಾರಿಗಳ ವರದಿ ದರ್ಶನ್ ಅವರಿಗೆ ಮನೆಯಿಂದ ಊಟವನ್ನು ತರಿಸಿಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಅತ್ಯಂತ ಮುಖ್ಯವಾಗುತ್ತೆ. ಆ ವರದಿಯನ್ನು ಈಗ ಜೈಲಾಧಿಕಾರಿಗಳು ರೆಡಿ ಮಾಡ್ತಾ ಇದ್ದಾರೆ. ಆ ವರದಿಯಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ದರ್ಶನ್ ಅವರು ನನಗೆ ವಾಂತಿ ಭೇದಿ ಆಗ್ತಾ ಇದೆ, ಜೈಲೂಟ ಸೇರ್ತಾ ಇಲ್ಲ, ತೂಕ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂಥೇಳಿ ವಕೀಲರ ಮೂಲಕ ಮನವಿ ಮಾಡಿಕೊಂಡಿರುವಂಥದ್ದು. ಈಗ ಪೊಲೀಸರು ಸಲ್ಲಿಸುವಂತಹ ಆಕ್ಷೇಪಣೆ, ಜೈಲಾಧಿಕಾರಿಗಳು ಕೊಡುವಂತಹ ವರದಿ ಎಷ್ಟು ಮುಖ್ಯವಾಗುತ್ತೆ ದರ್ಶನ್ ಅವರಿಗೆ ಮನೆ ಊಟವನ್ನು ತರಿಸಿಕೊಡುವಂತಹ ವಿಚಾರದಲ್ಲಿ ಅಂತ? ಅವರ ಪತ್ನಿ, ಅವರ ಕುಟುಂಬದವರು ಹೋದಂತಹ ಸಂದರ್ಭದಲ್ಲಿ ನನಗೆ ಜೈಲೂಟ ಹೋಗ್ತಿಲ್ಲ ಅನ್ನೋ ನಿಟ್ಟಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಹೇಗಾದ್ರೂ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ನಿಟ್ಟಲ್ಲಿ ಅಹವಾಲನ್ನ ಸಲ್ಲಿಸಿದ್ರು. ಹೀಗಾಗಿಯೇ ಕುಟುಂಬಸ್ಥರು ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು, ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಈ ಅರ್ಜಿಯ ವಿಚಾರಣೆ ಇದೇ ತಿಂಗಳ 18ನೇ ತಾರೀಕಿಗೆ ಮುಂದೂಡಲಾಗಿದೆ. ಹೀಗಾಗಿ ಅಷ್ಟರ ಒಳಗೆ ಜೈಲಿನ ಊಟಗಳನ್ನ ಏನೇನ್ ಕೊಡ್ತಾರೆ, ಯಾವ್ಯಾವ ವಾರ ಯಾವ್ಯಾವ ಜೈಲಿನಲ್ಲಿ ಯಾವ್ಯಾವ ಊಟವನ್ನ ನೀಡಲಾಗುತ್ತೆ, ಮತ್ತೆ ಆ ಊಟದ ವ್ಯವಸ್ಥೆ ಹೇಗಿರುತ್ತೆ, ಆ ಊಟದ ಗುಣಮಟ್ಟ ಹೇಗಿರುತ್ತೆ, ಈ ಎಲ್ಲಾ ವರದಿಗಳನ್ನ ಜೈಲಾಧಿಕಾರಿಗಳು ನೀಡಲಿದ್ದಾರೆ. ಕಾರಣ ಇಷ್ಟೇ, ದರ್ಶನ್ ರಂತೆ ಬೇರೆ ಇತರ ಕೈದಿಗಳಿಗೂ ಸಹ ನಾವು ಇದೇ ಊಟವನ್ನ ಕೊಡ್ತಿದ್ದೀವಿ, ನಾವು ಜೈಲಿನಲ್ಲಿ ಒಳ್ಳೆ ಗುಣಮಟ್ಟದ ಆಹಾರವನ್ನೇ ನೀಡ್ತಿದ್ದೀವಿ, ಇಂತಿಷ್ಟು ಒಬ್ಬ ಕೈದಿಗೆ ಎಷ್ಟು ಗ್ರಾಮ್ ಆಹಾರವನ್ನ ನೀಡಬೇಕೋ ಅದನ್ನ ನಾವು ನೀಡ್ತಿದೀವಿ ಅನ್ನೋ ನಿಟ್ಟಲ್ಲಿ ವರದಿಯನ್ನ ಅವರು ಕೂಡ ತನಿಖೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಈ ನಡುವೆ ಕಾಮಾಕ್ಷಿಪಾಳ್ಯ ಪೊಲೀಸರು ಜೈಲೂಟವನ್ನ ಕೊಡಬಾರ್ದು ಅನ್ನೋ ನಿಟ್ಟಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದರ್ಶನ್ ಒಬ್ಬರಿಗೆ ಜೈಲೂಟದ ವ್ಯವಸ್ಥೆಯನ್ನ ತಪ್ಪಿಸಿ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಸುಮಾರು ಇದೇ ರೀತಿಯಾಗಿ 7ರಿಂದ 17 ಜನ ಆರೋಪಿಗಳಿದ್ದಾರೆ. 17 ಜನ ಆರೋಪಿಗಳು ಕೂಡ ಮನೆ ಊಟಕ್ಕೆ ಬೇಡಿಕೆಯನ್ನ ಸಲ್ಲಿಸ್ತಾರೆ. ಅಂತ ಸಂದರ್ಭದಲ್ಲಿ ಅಷ್ಟು ಸುಲಭ ಆಗೋದಿಲ್ಲ. ಹೀಗಾಗಿ ಕೊಡಬಾರ್ದು ಅನ್ನೋ ನಿಟ್ಟಲ್ಲಿ ಮನವಿಯನ್ನ ಸಲ್ಲಿಸ್ತಕ್ಕಂತಹ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಹೀಗಾಗಿಯೇ ದರ್ಶನ್ಗೆ
ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಹೈಕೋರ್ಟ್ ನ ಭವಿಷ್ಯದ ಮೇಲೆ ನಿರ್ಧಾರವಾಗುತ್ತೆ. ಹೈಕೋರ್ಟ್ ನಲ್ಲಿ ಮಾನ್ಯ ನ್ಯಾಯಾಧೀಶರು ಯಾವ ರೀತಿಯ ತೀರ್ಪು ಕೊಡ್ತಾರೋ ಅದ್ರ ಮೇಲೆ ದರ್ಶನ್ಗೆ ಮನೆಯೂಟವಾ ಅಥವಾ ಜೈಲೂಟವಾ ಅನ್ನೋದು ಇದೇ ತಿಂಗಳ 18ನೇ ತಾರೀಕು ಗೊತ್ತಾಗಲಿದೆ. ಪ್ರೇಮ್. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.